ನಮಸ್ಕಾರ. ಮೊನ್ನೆ ನಾನೊಂದು ಚಾನಲ್ನಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು, ನೋಡ್ತಾ ಇದ್ದೆ. ಈ ಕಾಲೇಜ್ ಹುಡುಗಿಯರನ್ನ ಈ ಚಾನೆಲ್ನವ್ರು ಹೋಗಿ ಅವ್ರನ್ನ ಇಂಟರ್ವ್ಯೂ ಥರ ಏನೋ ಮಾಡ್ತಾಯಿದ್ದಾರೆ. ಯಾರಿಗೆ ವೋಟ್ ಮಾಡ್ತೀರ? ದೇ ಆರ್ ಆಲ್ ಫಸ್ಟ್ ಟೈಮ್ ವೋಟರ್ಸ್. ಯಾರು ವೋಟ್ ಮಾಡ್ತೀರ ಈ ಸಲ, ಯಾರು ವೋಟ್ ಮಾಡ್ತೀರಾ ಅಂತ. ಒಂದು ಆ ಚಾನಲ್ಲು ಮೋದಿ ಪರ ಇರುವಂಥ ಚಾನಲ್ಲು. ಬಹುತೇಕ ಚಾನಲ್ಗಳು ಇವತ್ತು ಮೋದಿ ಪರನೇ ಇದ್ದಾವೆ, ಅದರಲ್ಲಿ ವಿಶೇಷ ಏನಿಲ್ಲ. ಹಾಗಾಗಿ ಅದರಲ್ಲಿ ಒಂದು 10 ಜನ ಇಂಟರ್ವ್ಯೂ ಮಾಡಿದರೆ 9 ಜನ ಮೋದಿ ಪರ, ಒಬ್ಬರು ಮೋದಿ ವಿರೋಧ ಮಾತಾಡೋದು, ಈ ಥರದ್ದು ಒಂದು ನಡೀತಾ ಇತ್ತದು. ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತದು, ಇರಲಿ. ಬಟ್ ಆ ಸ್ಟೂಡೆಂಟ್ಸ್ ಹೇಳಿದ್ದು ಇಂಟ್ರೆಸ್ಟಿಂಗ್ ಇತ್ತು. ಮೋದಿ ಪರ ಯಾಕೆ ಮಾಡ್ತಾರೆ ಅಂದರೆ ಅವರು ಅದಕ್ಕೆ ಗಟ್ಟಿ ಕಾರಣಗಳನ್ನು ಕೊಡ್ತಾ ಇಲ್ಲ. ಯಾವ್ಯಾವ ಕಾರ್ಯಕ್ರಮಗಳು, ಯಾವ್ಯಾವ ನಿಲುವುಗಳು ನಮಗಿಷ್ಟ ಆಗಿದೆಯೋ ಅದನ್ನೇನು ಅವ್ರು ಹೇಳ್ತಾ ಇಲ್ಲ. ಭಾಳ ಏನು ಸಿಂಬಾಲಿಕ್ಕಾಗಿ ಅಥವಾ ಪೊಯಿಟಿಕ್ಕಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಈ ಕಾಡಿಗೆ ಒಂದೇ ಸಿಂಹ ಇದೆ, ಆ ಥರ ಈ ದೇಶಕ್ಕೆ ಒಂದೇ ಸಿಂಹ ಮೋದಿ, ಅದಕ್ಕೋಸ್ಕರ ನಮ್ಮ ಮೋದಿಗೆ ಓಟು, ಈ ಥರದ್ದು ಅಂತ. ಇದನ್ನು ನೋಡ್ತಾ ನೋಡ್ತಾ ನನಗನ್ನಿಸ್ತು, ಐ ರಿಯಲೈಸ್ಡ್ ನಮ್ಮ ಎಲೆಕ್ಷನ್ಗಳೆಲ್ಲನೂ ಕೂಡ ಇಂಪ್ರೆಷನ್ಸ್ ಮೇಲೆ ಮಾತ್ರ ಫೈಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ದೇ ಆರ್ ಫಾಟ್ ಆನ್ ಇಂಪ್ರೆಷನ್ಸ್. ಯಾರೋ ಒಬ್ಬರ ಯೋಗ್ಯತೆಯನ್ನು, ಕಾರ್ಯಕ್ರಮಗಳನ್ನು, ಈ ದೇಶಕ್ಕೆ ಅದರಿಂದ ಏನಾಗುತ್ತೆ, ನಾಳೆ ಇವ್ರಿಗೆ ಓಟ್ ಹಾಕಿದರೆ ಪರಿಣಾಮ ಏನಾಗುತ್ತೆ, ಒಳ್ಳೆಯದೇನಾಗುತ್ತೆ, ಕೆಟ್ಟದ್ದೇನಾಗುತ್ತೆ, ಈ ಥರದ ವಿವೇಚನೆಯನ್ನು ಬದಿಗಿಟ್ಟು ಆ ವ್ಯಕ್ತಿಯ ಬಗ್ಗೆ ಅಥವಾ ಅವರ ಇಶ್ಯೂ ಬಗ್ಗೆ ಏನು ಇಂಪ್ರೆಷನ್ ಇದೆಯೋ ಆ ಇಂಪ್ರೆಷನ್ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ಡಿಬೇಟಬಲ್. ಆ ಇಂಪ್ರೆಷನ್ ಏನು ಆಧಾರ ಇದೆ ಅದು ಕೂಡ ಡಿಬೇಟಬಲ್. ಆದರೆ ಈ ಇಂಪ್ರೆಷನ್ಸ್ ಮೇಲೇ ವೋಟಿಂಗ್ ಆಗ್ತಾಯಿದೆ ಅಂತ ಮತ್ತು ಯೋಚನೆ ಮಾಡಿದ್ರೆ ಮೊದಲಿಂದನೂ ಹಾಗೆ ಆಗ್ತಾ ಇದೆಯೋ ಅಂತ ನನಗನ್ನಿಸ್ತಾ ಇದೆ. ಈಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅವರು ಗರೀಬಿ ಹಟಾವ್ ಅಂತಂದರು, ಜನ ಅದನ್ನು ನಂಬಿದರು. ಗರೀಬಿ ಹಟಾವ್ ಆಯಿತೋ ಇಲ್ವೋ, ಆ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆದವೋ ಇಲ್ವೋ, ಅವರು ಎಮರ್ಜೆನ್ಸಿ ತಂದಂಥ ಒಂದು ಆ ಸರ್ವಾಧಿಕಾರಿ ಯುಗವನ್ನು ಕೂಡ ನಾವು ನೋಡಿ ಬಂದಿದ್ದೀವಿ. ಆದರೂ ಕೂಡ ಬಡವರ ಮನಸ್ಸಿನಲ್ಲಿ, ದೀನದಲಿತರ ಮನಸ್ಸಿನಲ್ಲಿ ಇಂದಿರಾ ಗಾಂಧಿ ನಮ್ಮ ಸೇವಿಯರ್, ನಮ್ಮ ರಕ್ಷಣೆಗೋಸ್ಕರನೇ EMI ಇರೋದು ಅನ್ನೋ ಒಂದು ಇಂಪ್ರೆಷನ್ ಫಾರ್ಮ್ ಆಗಿಬಿಟ್ಟಿತ್ತು. ಆ ಇಂಪ್ರೆಷನ್ ಅವರನ್ನು ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಕೂಡ ಗೆಲ್ಲಿಸ್ತಾ ಬಂತು, ಎಕ್ಸೆಪ್ಟ್ ಪೋಸ್ಟ್ ಎಮರ್ಜೆನ್ಸಿ ಎಲೆಕ್ಷನ್ಸ್. ಅದೇ ಥರದ ಒಂದು ಇಂಪ್ರೆಷನ್ ಇವತ್ತು ದೇಶಾದ್ಯಂತ ಮೋದಿಯವರ ಪರವಾಗಿ ಫಾರ್ಮ್ ಆಗಿದೆ. ಇದು 2014ರಲ್ಲೇ ಆಗಿದೆ. ಅದರ ಕಾರಣಗಳು ಏನೇ ಇರಲಿ, ಅದು ಬೇರೆಯೇ ಚರ್ಚೆ ಆಗುತ್ತೆ. ಆದರೆ ಈ ಥರದ ಒಂದು ಇಂಪ್ರೆಷನ್ ಇದೆ. ಹಾಗಾಗಿ ಮೋದಿ ಇನ್ವಿನ್ಸಿಬಲ್, ಅಜೇಯ, ಅವ್ರನ್ನ ಸೋಲಿಸೋದು ಬಹಳ ಕಷ್ಟ, ಈ ಥರದ ಒಂದು ಇಂಪ್ರೆಷನನ್ನು ಇಂಪ್ರೆಷನ್ ಅದನ್ನು ಕೂಡ ಹರಡ್ತಾ ಬಂದಿದ್ದಾರೆ. ಮೋದಿಯ ಪರವಾಗಿ ನಿಂತಂಥ ಮೀಡಿಯಾ ಜಾಲ, ಸೋಷಿಯಲ್ ಮೀಡಿಯಾಗಳು, ಅವರ ಪಾರ್ಟಿ ಮಿಷನರಿ, ಆ ಪರಿವಾರ, ಇವೆಲ್ಲವೂ ಕೂಡ ಆ ಕೆಲಸದಲ್ಲಿ ನಿರತವಾಗಿದ್ದಾವೆ. ಹಾಗಾಗಿ ಇವತ್ತು ನಾವು ಈಗ ಮೋದಿ ಒಂದು ಕಡೆ, ಅವರ ವಿರುದ್ಧ ಮಹಾಮೈತ್ರಿ ಒಂದು ಕಡೆ ಅಂತ ಈ ಪ್ರಯತ್ನಗಳನ್ನ ನಾವು ನೋಡ್ತಾನೇ ಇದ್ದೀವಿ. ಈ ಮಹಾಮೈತ್ರಿ ಪ್ರಯತ್ನಗಳು ಈ ಇಂಪ್ರೆಷನನ್ನು ಎದುರಿಸದೆ ಹೋದರೆ, ಅದನ್ನು ಫೈಟ್ ಮಾಡದೇ ಇದ್ದರೆ ಅವರು ಎಲೆಕ್ಟರಲ್ ಏನು ಮಿರಾಕಲ್ ಏನು ಸಂಭವಿಸೋದು ಕಷ್ಟ ಇದೆ ಅಂತ ನನಗನ್ಸುತ್ತೆ. ಒಂದು ಆಫ್ಕೋರ್ಸ್ ನಂಬರ್ಸ್, ಮೋದಿಯವರು ಅಷ್ಟು ದೊಡ್ಡ ಬಹುಮತ ತಗೊಂಡು ಬಂದರೂ ಕೂಡ ಅವ್ರಿಗೆ ಬಂದಿದ್ದು 31% ವೋಟ್. ಅಂದರೆ ಇನ್ನೂ 69% ಜನ ವೋಟರ್ಸ್ ಮೋದಿಯವರ ವಿರುದ್ಧ ಇದ್ದಾರೆ ಅಂತಲೇ ಅರ್ಥ. ಈ 69% ಜನರು ಒಟ್ಟಾದರೆ 31% ಸೋಲ್ಲೇಬೇಕಾಗತ್ತೆ. ಆದರೆ ಈ 69% ಒಟ್ಟಾಗೋದಷ್ಟು ಸುಲಭ ಇಲ್ವಲ್ಲ. ಸೊ ಅದ್ರ ಬಗ್ಗೆ ಕೂಡ ನಾವು ಎಷ್ಟು ಆಸೆ ಇಟ್ಕೋಬೋದು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿಯನ್ನೇ ನೋಡೋದಾದರೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಇಲ್ಲಿ ಸರ್ಕಾರ ಮಾಡಿದ್ದಾವೆ. ಸರ್ಕಾರ ಮಾಡುವಾಗಲೇ ಅವ್ರು ಹೇಳಿದಂಥ ಉದ್ದೇಶ ಏನು ಅಂದರೆ ಕೋಮುವಾದಿ BJPಯನ್ನು ನಾವು ಹೊರಗಡೆ ಇಡ್ತೀವಿ ಅಂಥೇಳಿ. ಸೊ ಅದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿದ್ರೋ, ಮತ್ತೊಂದು ಮಾಡಿದ್ರೋ, ಏನು ಮಾಡಿದ್ರೋ, ಒಟ್ಟಿನಲ್ಲಿ ದಿನ ಅವರಲ್ಲಿ ಜಗಳಗಳು, ಮನಸ್ತಾಪಗಳು, ಹೊಂದಾಣಿಕೆ ಪ್ರಯತ್ನಗಳು ಇವೆಲ್ಲವೂ ನಾವು ನೋಡ್ತಾನೇ ಇದ್ದೀವಿ. ಎಲೆಕ್ಷನ್ ಟೈಮ್ನಲ್ಲಿ ಅದು ಇನ್ನೂ ಎದ್ದು ಕಾಣಿಸ್ತಾ ಇದೆ. ಏನಾಯಿತು, ಎಲೆಕ್ಷನ್ನಲ್ಲಿ 20 ಸೀಟು ಕಾಂಗ್ರೆಸ್ಸಿಗೆ, 8 ಸೀಟು JDSಗೆ ಅಂತ ಅವರೇನೋ ಚೌಕಾಸಿ ಮಾಡಿ ತಗೊಂಡಾದಮೇಲೆ JDSನ ಎಲ್ಲಿ ನೆಲೆನೇ ಇಲ್ವೋ, ಈಗ ಚಿಕ್ಕಮಗಳೂರು, ಉಡುಪಿ, ಸೌತ್ ಕೇಂದ್ರ ಇಂಥ ಕಡೆಗಳಲ್ಲಿ ಅವ್ರಿಗೆ ಸೀಟ್ ಕೊಡೋ ಉದ್ದೇಶ ಏನು, ಇದನ್ನು ಕಾಂಗ್ರೆಸ್ನವ್ರನ್ನೇ ಪ್ರಶ್ನೆ ಮಾಡ್ತಾಯಿದ್ರೆ JDSನವ್ರಿಗೂ ಆಶ್ಚರ್ಯ ಆಗಿದೆ. ಯಾಕೆ ಈ ಥರ ಮಾಡಬೇಕಾಗಿತ್ತು? ಎಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೋ ಅವ್ರಿಗೆ ಕೊಡೋದು ಸರಿ, ಅಥವಾ ಕಾಂಗ್ರೆಸ್ನವ್ರು ಸ್ಟ್ರಾಂಗ್ ಇರೋ ಕಡೆ ಕಾಂಗ್ರೆಸ್ನವರು ತೊಗೊಳೋದು ಸರಿ. ಈಗ ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಸಿಟ್ಟಿಂಗ್ MP, ಅವರನ್ನು ಬಿಟ್ಟು ದೇವೇಗೌಡರನ್ನ ಅಲ್ಲಿ ನಿಲ್ಲಿಸಬೇಕು ಅನ್ನೋಂಥದ್ದು ಏನು ಅಂಥ ಪ್ರಮೇಯ ಏನಿತ್ತು ಅನ್ನೋದು ಕಾಂಗ್ರೆಸ್ನಲ್ಲವರೇ ಒಂದು ಅಂಶ ಇದೆ, ಒಂದು ಪ್ರಶ್ನೆ ಇದೆ.
ಜೊತೆಯಲ್ಲಿ ಈಗ ದೇವೇಗೌಡರು ತಮ್ಮ ಮೊಮ್ಮಕ್ಕಳನ್ನ ಇಬ್ಬರನ್ನೂ ಒಂದು ಸಲ ನಿಲ್ಲಿಸಿ ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಮೈತ್ರಿ ಸರ್ಕಾರದ ಮೌಲ್ಯಗಳನ್ನು ಅವರು ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಅಥವಾ ಈಗ ಓಕೆ ನಿಖಿಲ್ ಅಲ್ಲಿ ನಿಲ್ಲಿಸಿರೋದು ಮಂಡ್ಯದಲ್ಲಿ, ಅಲ್ಲಿ ಕಾಂಗ್ರೆಸ್ನವರೇನೇ ಈ ಒಳ ಸಪೋರ್ಟು ಸುಮಲತಾ ಅವರಿಗೆ, ಅವ್ರು ಯಾರು, ಅವರು ಬಿ ಜೆ ಪಿಯ ಸಪೋರ್ಟು. ಇವತ್ತಿನ ಸುದ್ದಿ ಪ್ರಕಾರ ಅವರೇನೋ ಬಿ ಜೆ ಪಿಯ ಅಧಿಕೃತ ಸದಸ್ಯರಾದ್ರಂತೆ, ಗೊತ್ತಿಲ್ಲ. ಅಧಿಕೃತ ಸದಸ್ಯರಾದಂಥವರಿಗೆ ಒಂದು ಕಡೆ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರೆ, ಬಿ ಜೆ ಪಿಯವ್ರು ನ್ಯಾಚುರಲಿ ಸಪೋರ್ಟ್ ಮಾಡ್ತಾರೆ. ಇವರು ಯಾವ ಮೈತ್ರಿಯ ಆಶಯಗಳನ್ನು ಪೂರ್ತಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಹಳ ಗೊಂದಲ ಇದೆ. ಅಂದರೆ ಎಲೆಕ್ಷನ್ಸ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಗೇಮ್. ಇದರಲ್ಲಿ ನಿಜವಾಗ್ಲೂ ನಮ್ಮದೇನು ಧ್ಯೇಯ ಅಂತ ಈ ವಿರೋಧಿಗಳು ಹೇಳ್ಕೊತಾ ಇದ್ದಾರೆ, ಮೋದಿಯವರನ್ನು, ಅವರ ಕೋಮುವಾದಿ ಅಜೆಂಡಾನ ನಾವು ಸೋಲಿಸ್ಬೇಕು, ಇನ್ನೊಂದು ಸಲ ಮೋದಿ ಬರಬಾರ್ದು, ಒಂದು ಸಲ ಮೋದಿ ಬಂದರೆ ದೇಶ ಹಾಳಾಗಿದೆ, ಇನ್ನೂ ಒಂದು ಸಲ ಬಂದರೆ ದೊಡ್ಡ ಅಪಾಯ ಇದೆ. ಅವರ ಎಂ ಪಿನೇ ಹೇಳ್ತಾರೆ, ಇನ್ಮೇಲೆ ಎಲೆಕ್ಷನ್ಸೇ ಇರಲ್ಲ, ಮೋದಿ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರೆ ಅಂತ. ಅವ್ರ ಉದ್ದೇಶನೇ ಅದು. ಸಂವಿಧಾನದ ಜಾಗದಲ್ಲಿ ಮನುಸ್ಮೃತಿಯನ್ನು ತಂದು ಕೂರಿಸುವಂಥದ್ದು, ಡೆಮೋಕ್ರಸಿಯ ಜಾಗದಲ್ಲಿ ಸರ್ವಾಧಿಕಾರವನ್ನು ತಂದು ಕೂರಿಸುವಂಥದ್ದು ಅವ್ರ ಉದ್ದೇಶ. ಈ ಉದ್ದೇಶ ಸೋಲಿಸೋದು ಹೇಗೆ? ಆ ಕಾಂಪ್ಲೆಕ್ಸ್ ಆದಂಥ ಗೊಂದಲಗಳು ತುಂಬಿರುವಂಥ ಸಿಚುವೇಷನ್ನಲ್ಲಿ ಇವತ್ತು ನಾವು ವೋಟರ್ಸ್ ಇದ್ದೀವಿ. ವೋಟರ್ಸ್ ಉಳಿದವ್ರು ಏನೇ ಮಾಡಲಿ, ವೋಟರ್ಸ್ ಆದ್ರೂ ಅಟ್ಲೀಸ್ಟ್ ಬಹಳ ಪ್ರಜ್ಞೆ ಇಟ್ಕೊಂಡು ನಾಳೆ ಏನಾಗುತ್ತೆ ಇದರಿಂದ ಅನ್ನೋದನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ವೋಟ್ ಮಾಡದೇ ಇದ್ದರೆ ನಮಗೆ ಉಳುಗಾಲ ಇಲ್ಲ ಅಂತ ನನಗನ್ಸುತ್ತೆ.